ಜಯಪ್ರಕಾಶ್ ಶೆಟ್ಟಿ ನೋಡಿ, ಈಗ ಚೋರಮಲ ಇಂದ ಇದೇ ಒಂದು ಜಾಗಕ್ಕೆ ಮಂಡಕ್ಕೆ ಹೋಗುವಂತ ಜಾಗ ಏನಿದೆ, ಆ ಒಂದು ಜಾಗಕ್ಕೆ ಹೋಗೋದಕ್ಕೆ ಈಗ ಮುಂದಾಗ್ತಾ ಇದ್ದೀನಿ. ನನಗೆ ಈಗ ಆರ್ಮಿ ತಂಡ ನಾವು ಮಾಧ್ಯಮದವರು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ನಮಗೆ ಇಲ್ಲಿ ಕಾಣಿಸ್ತಾ ಇರುವಂಥ ಈ ಟೆಂಪರರಿ ಬ್ರಿಡ್ಜ್ ಏನು ಸೇತುವೆಯನ್ನು ಮಾಡ್ಕೊಂಡಿದ್ದಾರೆ, ಅದರ ಮೂಲಕ ನಮ್ಮನ್ನು ಕಳಿಸಿಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ನೋಡಿ, ನೀವು ಕೇಳ್ತಾ ಇದ್ರಿ ಶಿರೂರಿಗೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂತೇಳಿ. ಶಿರೂರಲ್ಲಿ ಕೇವಲ ಗುಡ್ಡ ಕುಸಿತಾಗಿ ರಸ್ತೆಯ ಪಕ್ಕದಲ್ಲಿ ನದಿ ಇತ್ತು, ನದಿಯ ಪಕ್ಕದಲ್ಲಿದ್ದಂಥ ಮನೆಗಳು ಮಾತ್ರ ಹೋಯಿತು. ಆದರೆ ಇಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ರೆ ಸ್ಮಶಾನ ಮೌನ ಆವರಿಸಿದೆ. ಜಯಪ್ರಕಾಶ್ ನೋಡಿ, ನಮ್ಮ ಕ್ಯಾಮ್ರಾಮ್ಯಾನ್ ತುಂಬ ಬೇರೆ ಜಾಗದಲ್ಲಿ ಆಪೋಸಿಟ್ನಲ್ಲಿ ಅವರು ನಿಂತಿರೋದು. ಅವರ ಹಿಂಬದಿಯಲ್ಲಿ ನಾವು ಮನೆಗಳನ್ನು ನೋಡ್ತಾ ಇದ್ದೀವಿ, ಸುತ್ತಲೂ ಕೂಡ ಮನೆಗಳನ್ನು ನೋಡ್ತಾ ಇದ್ದೀವಿ, ಎಲ್ಲವೂ ಕೂಡ ಧ್ವಂಸ ಆಗಿದೆ. ಇದು ಚೋರಮಲನ ಅನ್ನುವ ಒಂದು ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಯಾಕೆಂದ್ರೆ ನೋಡಿ, ಈಗ ಇಲ್ಲಿ ನದಿ ನೋಡಿ ಯಾವ ಥರ ಹರಿತಾ ಇದೆ, ಸ್ಪೀಡಾಗಿ ಹರಿತಾ ಇದೆ. ಆ ಭಾಗದಲ್ಲಿ ಒಂದು ರೆಸ್ಕ್ಯೂ ಆಪರೇಷನ್ ಕೂಡ ಆಗ್ತಾ ಇದೆ. ಆ ಜಾಗದಲ್ಲಿ ಒಂದು ರೋಪನ್ನು ಕಟ್ಟಿಕೊಂಡು ಆ ರೋಪ್ನ ಮೂಲಕ ಅಲ್ಲಿ ಒಂದಷ್ಟನ್ನ ಕ್ಯಾಶುಯಾಲಿಟಿ ಆಗಿರುವಂಥವ್ರನ್ನ ಕರೆದುಕೊಂಡು ಹೋಗುವಂಥ ಕೆಲಸಗಳಾಗ್ತಾ ಇದೆ. ನೋಡಿ, ನಿನ್ನೆ ಜಯಪ್ರಕಾಶ್ ಶೆಟ್ಟಿ ಈ ಜಾಗದಲ್ಲಿ ಅಂದರೆ ಚೋರಮಲದಲ್ಲಿ ರೆಸ್ಕ್ಯೂ ಆಪರೇಷನ್ ಮಾಡೋದಕ್ಕೆ ಹೋದಾಗ ನೋಡಿ ನಾವು ಗಮನಿಸ್ತೀವಿ, ಇಲ್ಲಿ ಎಷ್ಟು ಕಷ್ಟ ಆಗ್ತಾ ಇದೆ ಅಂತಂದರೆ ನಮ್ಮ ಅರ್ಧ ಕಾಲು ಮುಳುಗಿ ಹೋಗುವಂಥ ಅಂದರೆ ಎಲ್ಲಿ ಆಳ ಇದೆ, ಎಲ್ಲಿ ಮಣ್ಣಿದೆ, ಎಲ್ಲಿ ನೀರಿದೆ ಅನ್ನೋದೇ ಗೊತ್ತಾಗ್ತಲ್ಲ. ಅಂಥ ಒಂದು ಸ್ಥಿತಿಯಲ್ಲಿ ನೋಡಿ ನಮ್ಮ ಆರ್ಮಿಯವರು ಯಾವ ರೀತಿಯಾಗಿ ಆ ಒಂದು ಹಗ್ಗವನ್ನು ಹಿಡಿದುಕೊಂಡು ಗಟ್ಟಿಯಾಗಿ ಹಿಡ್ಕೊಂಡಿದ್ದಾರೆ. ಆ ಕಡೆಯಿಂದ ಈ ಕಡೆ ನೋಡಿ, ಮಂಡಕೆಯಿಂದ ಆ ಒಂದು ಮನೆಗಳನ್ನು ಖಾಲಿ ಮಾಡಿಕೊಂಡು ಬೇರೆ ಕಡೆಗೆ ಶಿಫ್ಟ್ ಆಗ್ತಾ ಇರುವಂಥದ್ದು, ಗಾಳಿಗಳನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡುವಂಥ ಕೆಲಸಗಳಾಗ್ತಾ ಇದೆ. ಆರ್ಮಿ ತಂಡ ಬೇಕಾಗಿರುವಂಥ ಸಾಮಗ್ರಿಗಳಂದರೆ ಎಮರ್ಜೆನ್ಸಿ ನೀಡ್ ಏನಿದೆ, ಆ ಒಂದು ಎಮರ್ಜೆನ್ಸಿ ನೀಡನ್ನು ತೆಗೆದುಕೊಂಡು ಹೋಗೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ನೋಡಿ, ಆ ಒಂದು ಜಾಗದಲ್ಲಿ ನಾವೇನು ಗಮನಿಸ್ತಾ ಇದ್ದೀವಿ, ಅಲ್ಲಿ ಒಬ್ಬರನ್ನ ಈಗ ಒಂದು ಸ್ಟ್ರೆಚ್ಚರ್ನ ಮೂಲಕ ಹಗ್ಗದಲ್ಲಿ ಕಟ್ಟಿ ಅವರನ್ನ ಆ ಕಡೆಗೆ ಕರ್ಕೊಂಡು ಹೋಗುವಂತ ಕೆಲಸಗಳಾಗ್ತಾ ಇದೆ. ನಿಜಕ್ಕೂ ಕೂಡ ಶಿರೂರಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಬಹಳ ಕಷ್ಟಕರವಾದಂತಹ ವರದಿ ಅಂತಂದ್ರೂ ಕೂಡ ತಪ್ಪಾಗೋದಿಲ್ಲ. ಅದೇ ರೀತಿಯಾಗಿ ಈ ಜಾಗದಲ್ಲಿ ಏನು ಕಾರ್ಯಾಚರಣೆ ನಡೀತಾ ಇದೆಯಲ್ಲ, ನಿಜಕ್ಕೂ ಕೂಡ ನಮ್ಮ ಆರ್ಮಿಯವರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ತಮ್ಮ ಜೀವದ ಹಂಗನ್ನ ತೊರೆದು ನೋಡಿ, ಅಲ್ಲೊಬ್ರು ನಿಂತಿದ್ದಾರೆ, ನೀರಲ್ಲಿ ನಿಂತ್ಕೊಂಡು ಒಬ್ಬೊಬ್ರು ನೋಡಿ, ಅವರು ಆರ್ಮಿ ತಂಡ ನೀರಿನ ಬಾಟಲ್ಗಳನ್ನ ಮಂಡಕೈಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೋಡಿ, ಅಲ್ಲಿ ತಾವು ನದಿಯಲ್ಲಿ ನಿಂತು ಏನು ಹರಿತಾ ಇದೆಯಲ್ಲ ನೀರು, ಆ ಒಂದು ನೀರಿನ ಮಧ್ಯದಲ್ಲಿ ನಿಂತು ಆ ಕಡೆಯಿಂದ ಈ ಕಡೆಗೆ ಬರೋರನ್ನ ಪಾಸ್ ಮಾಡಿಸುವಂತ ಕೆಲಸವನ್ನ ಮಾಡಿದ್ದಾರೆ. ನಮಗೂ ಕೂಡ ಅದೇ ರೀತಿಯಾಗಿ ಅವರು ಕಳಿಸಿಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ನೋಡಿ, ಕ್ಷಣಕ್ಕೂ ಕೂಡ ಇಲ್ಲಿ ನೀರು ಹರಿವು ಪ್ರಮಾಣ ಏನಿದೆ ಅದು ಹೆಚ್ಚಾಗ್ತಾನೆ ಇದೆ. ನೋಡಿ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಯಪ್ರಕಾಶ್ ಶೆಟ್ಟಿ ನಾನು ಈ ಒಂದು ಗುಡ್ಡದ ಹಿಂಭಾಗದಲ್ಲಿ ಇರುವಂತಹ ಮುಂಡಕೆ ಅನ್ನೋ ಜಾಗಕ್ಕೆ ಹೋಗ್ತೀನಿ, ಅಲ್ಲಿಂದ ಒಂದು ನೈಜ ವರದಿಯನ್ನ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗ್ತೀನಿ. ಜಯಪ್ರಕಾಶ್ ಶೆಟ್ಟಿ, ವೆರಿ ಫ್ಯಾಂಟಾಸ್ಟಿಕ್ ಕವರೇಜ್ ಅಲ್ಲಿಂದ. ನೋಡಿ, ಇದು ತಾತ್ಕಾಲಿಕ ಸೇತುವೆಗಳನ್ನು ಕಟ್ಟೋದು ಮಿಲಿಟ್ರಿಗೆ ಮಾತ್ರ ಸಾಧ್ಯ. ನೋಡಿ, ಕೇರಳದವರು ಶಿರೂರು ಘಟನೆಗೆ ನಮ್ಮ ಮೇಲೆ ಸ್ವಲ್ಪ ಫೋರ್ಸ್ ಆಗ್ತಿದ್ರು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಅಲ್ಲಿ ಡೇ ಒನ್ಗೆ ಸೈನ್ಯ ಬಂತು, ಮಿಲಿಟ್ರಿ ಬಂತು. ನೋಡಿ, ಮಿಲಿಟ್ರಿಯಲ್ಲಿ 3 ವಿಧ ಇರುತ್ತೆ. ಒಂದು ಪದಾತಿ ದಳ, ನಿಮ್ಗೆ ಗೊತ್ತೇ ಇದೆಯಲ್ಲ. ಒಂದು ನೇವಿ ಅಂತಂದರೆ ಸಮುದ್ರ ಅಥವಾ ನೀರಿಗೆ ಸಂಬಂಧಪಟ್ಟ ಹಾಗೆ ಬೋಟು ಗಿಟ್ಟು. ಇನ್ನೊಂದು ಏರ್ ಫೋರ್ಸ್, ನಮಗೆ ಎಲ್ಲವೂ ಕೂಡ ಬೇಕಾಗುತ್ತೆ. ಏರ್ ಫೋರ್ಸ್ ಸಮ್ಟೈಮ್ಸ್ ಮತ್ತೊಂದು ಇದು ಅಂತೇಳಿ. ವೀಕ್ಷಕರೇ, ಇಲ್ಲಿ ಇಷ್ಟು ನಾನು ನಿಮಗೆ ಮೊದಲಿದ್ದದ್ದು ಮತ್ತು ಆಮೇಲೆ ಇದ್ದದ್ದು ತೋರಿಸ್ತೀನಿ. ಅದಕ್ಕಿಂತ ಮೊದಲು ಹೇಳ್ಬಿಡ್ತೀನಿ, ಇಲ್ಲಿ ಯಾಕೆ ಈ ದುರಂತ, ಇಷ್ಟು ದೊಡ್ಡ ದುರಂತ ಸಂಭವಿಸೋದಕ್ಕೆ ಏನು ಕಾರಣ ಅಂತಂದರೆ, ಈಗ ನದಿಯ ದಾರಿ ಇರುತ್ತಲ್ಲ, ನೀವು ಎಷ್ಟೇ ನೀರು ಬರಲಿ ಅಥವಾ ಎಷ್ಟೇ ಗುಡ್ಡನೇ ಬರಲಿ, ನದಿಯಲ್ಲೇ ಹೋದರೆ ನಿಮಗೆ ಪ್ರಾಬ್ಲಮ್ ಆಗಲ್ಲ. ನದಿಯಲ್ಲೇ ಹೋದರೆ ಪ್ರಾಬ್ಲಮ್ ಆಗಲ್ಲ. ಇದೇನಾಯಿತು, ಈ ನದಿ ಹರಿತಾ ಇದೆಯಲ್ವಾ, ಗುಡ್ಡ ಜೊತೆಗೆ ಬಂತಲ್ಲ, ನದಿಯ ಈಗ ಒಂದು ರೋಡ್ ಇದೆ ಅಂತ ಇಟ್ಕೊಳ್ಳಿ. ರೋಡ್ ಅರ್ಧ ಬಂದಾದಾಗ ಏನಾಗುತ್ತೆ, ನಾವು ಗಾಡಿ ನಿಲ್ಲಿಸ್ತೀವಿ ಅಷ್ಟೇ, ನಾವು ನಿಲ್ಲಿಸ್ತೀವಿ, ಗಾಡಿಗಳೆಲ್ಲ ನಿಂತೋಗುತ್ತೆ. ಅದ್ರ ಈಗ ಶಿರೂರಲ್ಲೇ ಅದೇ ಆಗಿದ್ದು, ಗಾಡಿ ಎಲ್ಲ ಲೈನಾಗಿ ನಿಲ್ಲಿಸಿದ್ವಿ, ಆಮೇಲೆ ಕ್ಲೀನ್ ಆದ ನಂತರ ಹೋಯ್ತು. ನದಿಯನ್ನು ನಿಲ್ಲಿಸೋಕ್ಕಾಗಲ್ಲ ನಿಮಗೆ. ಈಗ ನೀರು ಬರ್ತಾ ಇದೆ ಅಂತ ಇಟ್ಕೊಳ್ಳಿ, ಇಲ್ಲೊಂದು ಬೆಟ್ಟ ಬಿದ್ದಿದೆ, ಈ ನದಿ ನೀರೇನಾಗುತ್ತೆ, ಟರ್ನಿಂಗ್ ತಗೊಳತ್ತೆ. ಟರ್ನಿಂಗ್ ನಿಮಗೆ ಈ ಫೋರ್ಸಲ್ಲಿ ಬರುವಂಥ ನೀರು ಯಾವ ಜಾಗಕ್ಕೆ ಟರ್ನಿಂಗ್ ತಗೊಳತ್ತೆ, ಈಗ ನದಿ ಅಲ್ಲಿಂದ ಹರಿತಾ ಇರುತ್ತೆ. ಶ್ರುತಿ, ನಮ್ಮ ಮನೆ ಒಂದು 20 ಅಡಿ ಆ ಕಡೆ ಇರುತ್ತೆ, ಅಥವಾ ಒಂದು ಅರ್ಧ ಕಿಲೋಮೀಟರ್ ಆ ಕಡೆ ಇರುತ್ತೆ ಅಂತ ಇಟ್ಕೊಳ್ಳಿ. ನಾನು ಯಾಕೆ ಭಯ ಪಡಬೇಕು? ನದಿಗೆ ಭಯ ಪಡುವಂಥ ಅಗತ್ಯ ಇಲ್ಲ. ಆದರೆ ಇಲ್ಲಿ ಏನಾಯಿತು ಅಂದರೆ, ಆ ಹರಿಯುವ ನದಿ ಇದೆಯಲ್ಲ, ಅಲ್ಲಿಗೆ ಬೆಟ್ಟ ಅಡ್ಡ, ಮಣ್ಣು ಅಡ್ಡ ಆಗಿಬಿಡ್ತದೆ.
ನದಿ ರೂಟ್ ಚೇಂಜ್ ಮಾಡ್ತಾರೆ. ನದಿ ರೂಟ್ ಚೇಂಜ್ ಮಾಡುವಾಗ ನಿಮಗೆ ಯಾರು ಏನು ಎತ್ತ ಅದಕ್ಕೆ ಆ ಮರ ಗಿಡ ಎಲ್ಲವೂ ಬಂದು ಆ ಥರ ಅಡ್ಡಡ್ಡ ಸಿಕ್ಕಿರೋದು. ಆ ಮನೆ ಗಿಡ 4 ಗ್ರಾಮ ಅಂತ ಹೇಳ್ತಾರೆ. ಒಂದು ಗ್ರಾಮ ಪಂಚಾಯತ್ ಅಂತ ನಾವು ಹೇಳ್ತೀವಿ 4 ಗ್ರಾಮ. ಈಗ ನಮ್ಮ ಕರ್ನಾಟಕದಲ್ಲಿ ಎಷ್ಟು 6,000 ಗ್ರಾಮ ಪಂಚಾಯತ್ ಇದೆ. 6,000 ಗ್ರಾಮ ಪಂಚಾಯತಿ ಒಂದು ಗ್ರಾಮ. ನಮ್ಮ ಗ್ರಾಮ ಅಂತ ಒಂದು ಗ್ರಾಮದಲ್ಲಿ ಎಷ್ಟು ಮನೆ ಇರುತ್ತೆ? ಮಿನಿಮಮ್ ಒಂದು 500 ಮನೆ ಆದರೂ ಇರುತ್ತೆ. ಹಾಗಾದ್ರೆ 4 ಗ್ರಾಮ ಅಂತಂದ್ರೆ ಒಂದು 2,000 ಮನೆಗಳು. 2,000 ಮನೆಗಳು ಎಲ್ಲವೂ ಅಲ್ಲದಿದ್ರು ಕೂಡ ನೀವು ಅಂದಾಜು ಮಾಡ್ಕೊಳ್ಳಿ ಎಷ್ಟು ಜನ ಸಿಲ್ಕಾಕೊಂಡಿರ್ಬೋದು. ಆಮೇಲೆ ಅವ್ರು ಸಿಕ್ಕಿರೋ ಸಾಧ್ಯತೆ ಕೂಡ ಇಲ್ಲ. ನಿಮಗೆ ಈಗ ಒಂದು ದೃಶ್ಯ ತೋರಿಸ್ತೀನಿ ವೀಕ್ಷಕರೇ. ಇಲ್ಲಿ ಮೊದಲು ಹೇಗಿತ್ತು, ಈಗ ಹೇಗಾಗಿದೆ, ಹೆಂಗೆ ಗ್ರೀನರಿ ನೋಡಿ. ಆ ಗ್ರೀನರಿ ಮೊದಲನ ದೃಶ್ಯ ತೋರಿಸಿ ವೆಂಕಟೇಶ್, ನಮ್ಮ PCR ಪ್ಯಾನಲ್ ಪ್ರೊಡ್ಯೂಸರ್, ತೋರಿಸಿ ದಯವಿಟ್ಟು ನೋಡಿ. ಈ ಥರ ಇತ್ತು ವೀಕ್ಷಕರೇ, ಹಚ್ಚ ಹಸಿರು ನೋಡಿ ಈ ಥರ. ಅಲ್ಲಿ ನೋಡಿ ಮಿಡ್ಲಲ್ಲಿ ನದಿ ಹೋಗ್ತಾ ಇದೆ. ನದಿ ಎಷ್ಟು ಖುಷಿ ಆಗುತ್ತೆ ನೋಡಕ್ಕೆ. ಅದು ಕೂಡ ಏನು ನೋಡಿ, ಆ ಒಂಥರ ಬಹಳ ಪ್ರಶಾಂತವಾದಂಥ ನದಿ ವೀಕ್ಷಕರೇ. ಅಲ್ಲಿ ಮೇಲ್ಗಡೆ ಒಂದು ಶಾಲೆ ಕಾಣ್ತಾ ಇದೆ ನೋಡಿ. ಇದು ಈಗ ಊರು ಯಾವ ಊರು ಅಂತಲೇ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ನದಿ ತನ್ನ ಹರಿವನ್ನು ಚೇಂಜ್ ಮಾಡಿದೆ. ದುರಂತಕ್ಕೆ ಮೊದಲು ಇಷ್ಟು ಗ್ರೀನರಿ ಇತ್ತು, ದುರಂತದ ನಂತರ ಈ ರೀತಿಯಾಗಿದೆ. ಜೊತೆ ನಾನೀಗ ಇರುವಂಥ ಸ್ಥಳ ಎಲ್ಲಿದೆ, ಚೂರಲ್ಮಲೆ ಗ್ರಾಮ ಎಲ್ಲಿದೆ, ಸಂಪೂರ್ಣವಾಗಿ ನೀರಿನಿಂದ ಮುಳುಗಿ ಹೋಗಿರುವಂಥದ್ದೆಲ್ಲ ನೀವು ಗಮನಿಸ್ತಾ ಇದ್ದೀರಾ. ಈ ಸ್ಥಳ ಏನಿದೆ, ಈ ಸ್ಥಳ ನೀವು ಗಮನಿಸ್ತಾ ಇರ್ಬೋದು, ಜೀಪ್ಗಳಿರ್ಬೋದು, ಕಾರ್ಗಳಿರ್ಬೋದು, JCB ಎಲ್ಲವೂ ಕೂಡ ಮಣ್ಣಿನಿಂದ ಅರ್ಧ ಭಾಗ ಮುಳುಗಡೆ ಆಗಿರುವಂಥದ್ದು. ಈ ಸುತ್ತಮುತ್ತ ಸುಮಾರು ಒಂದು 150ರಿಂದ 200 ಮನೆಗಳಿತ್ತು ಅಂತೇಳಿ ಈಗಾಗಲೇ ಹುಣಸೂರಿನ ಸ್ಥಳೀಯರೊಬ್ಬರು, ಅಂದರೆ ಕನ್ನಡಿಗರು ಕೂಡ ಅವರು ರವಿ ಅಂತೇಳಿ ಅವರು ಮಾಹಿತಿಯನ್ನು ಕೊಡ್ತಾ ಇದ್ರು. ನದಿ ಈ ಭಾಗದಲ್ಲಿ ಹರಿತಾ ಇರಲಿಲ್ಲ, ಕೇವಲ ಚಿಕ್ಕದಾಗಿ ಹರಿತಾ ಇದ್ದಂತಹ ನದಿ ಕಳೆದ ಅಂದರೆ ಮೊನ್ನೆ ರಾತ್ರಿ ಸುರಿದಂತಹ ಬಹಳ ಭೀಕರ ಮಳೆಗೆ ನಿಜಕ್ಕೂ ಕೂಡ ದೊಡ್ಡ ಮಟ್ಟದ ನದಿ ಹಾಗೆ ಹರಿತಾ ಇದೆ. ಸುತ್ತಲೂ ಕೂಡ ಮನೆಗಳು ನೀವು ಗಮನಿಸ್ತಾ ಹೋಗ್ತಾ ಗೊತ್ತಾಗುತ್ತೆ, ಅರ್ಧದ ಮಟ್ಟಿಗೆ ಅಷ್ಟು ನೀರು ಮುಳುಗಿರುವಂಥದ್ದು. ಸುಮಾರು ಈಗಾಗಲೇ ನಮಗೆ ಸಿಗ್ತಾ ಇರುವಂತಹ ಮಾಹಿತಿಗಳ ಪ್ರಕಾರವಾಗಿಯೇ 140ಕ್ಕೂ ಹೆಚ್ಚು ಜನರು ಮೃತಪಟ್ಟಿರುವಂಥದ್ದು. ಈಗಾಗಲೇ ಇಲ್ಲಿ ಅಂದರೆ ಇಲ್ಲಿಂದ ಮೃತದೇಹವನ್ನು ತೆಗೆದುಕೊಳ್ಳುವಂತಹ ಸ್ಥಳೀಯರು ಹೇಳುವಂಥದ್ದೇ. ಸಾಕಷ್ಟು ಜನರು ಕೂಡ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಸ್ಥಳೀಯರು ಮಾತಾಡಿಸ್ತಾ ಹೋಗ್ತೀನಿ. ಇವರು ಹುಣಸೂರಿನ ರವಿ ಅಂತೇಳಿ. ಸರ್, ನಿಮ್ಮ ಕುಟುಂಬದವ್ರು ಎಷ್ಟು ಜನ ಇದ್ರು ಸರ್? ಅವರು 12 ಜನ ಇದ್ರು. ಒಂದು 3 ಮನೆಯಲ್ಲಿ. ನೀವು ಯಾವ ಊರವ್ರು ಸರ್? ಇವತ್ತು ನಾವು ಹುಣಸೂರವರು. ಹೇಗಿದೆ ಸರ್ ಪರಿಸ್ಥಿತಿ ಇಲ್ಲಿ? ಕಳೆದ 2 ದಿನಗಳಲ್ಲಿ ಇದ್ದ ಪರಿಸ್ಥಿತಿ ಹೀಗೆ ದಿನದಿಂದ ಮೊದಲೇ ಗೊತ್ತಿತ್ತು, ಹೇಳಿದರು ವಾರ್ತೆಯಲ್ಲಿ, ಕೇರಳ ವಾರ್ತೆಯಲ್ಲಿ ಹೇಳಿದರು. ಕೇರಳ ವಾರ್ತೆಯಲ್ಲಿ ಹೇಳಿದರು ಅವರು 2 ದಿನ ಮಳೆ ಇರ್ತದೆ ಅಂತ. പക്ഷേ ನಾವು ಇರ್ತದೆ ಅಂತ ಹೇಳಿದರು. ನಮಗೆ ಮೊದಲೇ ಒಂದು ಸಲ ಈ ಥರ ಆಗಿರೋದ್ರಿಂದ ಅನುಭವ ಇತ್ತು. ಅದರಿಂದ ನಾವು ಬೆಳಿಗ್ಗೆ ರಾತ್ರಿ ಮಲಗಿಲ್ಲ, ಹೆಚ್ಚಿಗೆ ಮಲಗಿಲ್ಲ. ಆವಾಗ ಇದು 1:30ಗೆ ಬೆಟ್ಟ ಹೊಡೆಯೋಕ್ಕೆ ಸ್ಟಾರ್ಟ್ ಆಗೈತೆ. 1:30ಗೆ, 3 ಗಂಟೆಗೆ, 4:30ಗೆ. ನೀವು 40 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿದ್ದೀರಿ ಸರ್. ನಿಮ್ಮ ಫ್ಯಾಮಿಲಿ ಒಟ್ಟು ಎಷ್ಟು ಜನ ಆಯಿತು ಸರ್? ಅಲ್ಲಿ ನಾವು ಇರೋದು, ನನ್ನ ಫ್ಯಾಮಿಲಿ ಹೆಂಡತಿ, ಒಂದು ಮಗಳು, ನಾನು ಬೇರೆ ಇಲ್ಲೇ ಚೂರಮಲೆ ಟೌನಲ್ಲೇ ಇರೋದು, ಮನೆ ಮಾಡ್ಕೊಂಡು. ಇನ್ನು ಬಾಕಿ ಇರೋರು ಒಳೆ ಸೈಡಲ್ಲಿ ಮನೆ ಕಟ್ಕೊಂಡಿದ್ದಿತ್ತು. ಚಾಮರಾಜನಗರದವರು ಕೂಡ ಮೃತಪಟ್ಟಿದ್ರಂತ ಅವ್ರು ಗೊತ್ತಿದ್ದಾರೆ ಸರ್? ಅವರು ಒಟ್ಟಿಗೆ ನಮ್ಮ ಯಂಗ್ಸರು ಪಿನ್ನ ಅವರು ಎಲ್ಲ ಒಟ್ಟಿಗೆ ಕೆಲಸ ಮಾಡೋದು ಈ ಟೀ ಸಪ್ಪಲ್ಲಿ. ಅವ್ರ ಗಂಡ ಮತ್ತೆ ಇದರಲ್ಲಿ ಮನೆ ಕಟ್ಟೋದು ಅವ್ರಿಗೆ ಕೆಲಸ. ಈಗ ಇಲ್ಲಿ ಹರಿತಾ ಇರುವಂತಹ ನದಿ ಫಸ್ಟ್ ಹೀಗಿತ್ತೆ, ಹೇಗೆ ಸರ್ ಸ್ಥಳ? ಇಲ್ಲ 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 ಇಲ್ಲ, 1 ಅಡಿ ನೀರು ಇರೋದಿಲ್ಲ. ಈ ಮಳೆಗಾಲ, ಈ ಜುಲೈ ಆಗಸ್ಟ್ ಸೆಪ್ಟೆಂಬರ್ಲೂ ಅಷ್ಟಿರಲಿಲ್ಲ. ಜುಲೈ ಆಗಸ್ಟ್ ಡೇಂಜರ್. ಇವೆರಡು ತಿಂಗಳು ಡೇಂಜರ್. ಒಟ್ಟು 2 ಗ್ರಾಮಗಳಲ್ಲಿ ಎಷ್ಟು ಮನೆಗಳಿದೆ ಸರ್ ಅಂದಾಜು? ಎಷ್ಟು ಮನೆಗಳಿದೆ ಸರ್? ಮನೆಗಳು ಸುಮಾರು ಆ ಸೈಡೇ ಒಂದು 1000 ಮನೆ ಇರ್ಬೋದು. ಆ ಸ್ಕೂಲ್ ರೂಟ್ ಮಾತ್ರ ಒಂದು 70 ಮನೆ 70 ಮನೆ ಹೋಗಿರ್ಬೋದು. ಇದರಲ್ಲಿ ನಮಗೆ ಗೊತ್ತಿರೋಂಗೆ 3 ಮನೆ ನಮ್ಮ ಕುಟುಂಬದ ಮಾತ್ರ ನನಗೆ ಇಲ್ಲಿ ಗೊತ್ತಿರೋದು. ಇನ್ನು ಮುಂಡಕಾಯಲ್ಲಿ ಎಷ್ಟು ಜನ ಹೋಗೋರೋ ಗೊತ್ತಿಲ್ಲ. ಇವಾಗ ಮೊಬೈಲ್ ನೋಡಿದಾಗ, ನನ್ನ ಮಗಳ ಮೊಬೈಲ್ ನೋಡಿದಾಗ ಅಲ್ಲಿ 2 ಜನ ಹೊಸದಾಗಿ ಮದುವೆ ಆದ ಗಂಡ ಇಡ್ತಿರು. ಅವನು ದುಬೈಗೆ ಹೋಗಿ ಬಂದಿದ್ದ ಮುಂಡಕಾಯಿಗೆ. ಅವರ ಅಮ್ಮನೂ ಎಸ್ಟೇಟಲ್ಲಿ ಕೆಲಸ ಮಾಡೋದು. ಅವರಿಬ್ಬರು ಕಾಣ್ತಾ ಇಲ್ಲ ಸರ್. ಇವೆಲ್ಲ ನೋಡ್ತಾ ಇದ್ರೆ ನಮ್ಮ ಊರು ಬೆಸ್ಟ್ ಅಂತ ಅನ್ಸೋದಿಲ್ವ ಸರ್ ನಿಮಗೆ? ಇದೆಲ್ಲ ನೋಡಿದ್ರೆ ಅದೇ ಅನ್ನಿಸ್. ಇವಾಗ ಹೇಳ್ತಾವ್ರೆ, ಇವಾಗ ಇದೆಲ್ಲ ಆದಮೇಲೆ ಹೇಳ್ತಾವ್ರೆ ಇಲ್ಲಿರೋದು ಬೇಡ ಹೋಗವ ಅನ್ಕೊಂಡು. 40 ವರ್ಷದಿಂದ ಇಲ್ಲಿದ್ರಿ ಸರ್? 40 ವರ್ಷದಿಂದ ಇಲ್ಲಿದ್ದೀವಿ.
ನಮಗೆ ಇದು ಆಯ್ತದೆ ಅಂತ ನಮಗೆ ಗೊತ್ತೇ ಇಲ್ಲ. ಇವಾಗ ಕುಟುಂಬದವ್ರು ಇವಾಗ ಹುಡುಕ್ಬೇಕು ಅಂದ್ರೇ ಆ 1 ವರ್ಷದ ಮಗ ಎಲ್ಲ ಐತೆ. ಅದು ಇವಾಗ ಇನ್ನು ನೋಡೋಕ್ಕೆ ಕೇಳಿದ್ರೆ ಇವಾಗ ಟಿ ವಿಲಿ ಮಲಯಾಳ ವಾರ್ತೆಯಲ್ಲಿ ಕೇಳಿದಾಗ ಬೇಲಿಲಿ ಸಿಕ್ಕಾಕೊಂಡಿತ್ತಂತೆ 1 ವರ್ಷದ ಮಗ. ನಿಮ್ಮ ಕುಟುಂಬಸ್ಥರ ಮೃತ ದೇಹಗಳು ಎಲ್ಲಿದೆ ಈಗ ಹುಡುಕಿ ಸಿಕ್ಕಿದೆ ಈಗ ಅಂತ? ಒಬ್ರದ್ದು ಮಾತ್ರ ಸಿಕ್ಕೈತೆ, ಒಬ್ರದ್ದು. ಇನ್ನು ಎಡ್ತಿದ್ದು ಸಿಕ್ಕಿಲ್ಲ, ಮಗಳದು 1 ವರ್ಷದ ಮಗನೂ ಸಿಕ್ಕಿಲ್ಲ. ಒಬ್ಬ ರೈಟ್ರನ್ನ 2 ಗಂಡು ಮಕ್ಕಳು, ಎಡ್ತಿ, ಇಷ್ಟು ಜನದ್ದು ಮಾತ್ರ ಸಿಕ್ಕಿರೋದು. ಇನ್ನು ಆ ಮಗನೂ ತಾಯಿ ಮಗ ಸಿಕ್ಕಿಲ್ಲ. ನೋಡಿ, ಮತ್ತೊಮ್ಮೆ ನಾನು ನಮ್ಮ 3 ರಿಪೋರ್ಟರ್ಗಳಿದ್ದಾರೆ. ಮತ್ತೊಂದು ಕಡೆ ನಾಗೇಂದ್ರ ಬಾಬು ಇದ್ದಾರೆ, ಆಸ್ಪತ್ರೆಯಲ್ಲಿ ಒಂದು ಕಡೆ, ಸ್ಪಾಟಲ್ಲಿ ಒಂದು ಕಡೆ. ನಾಗೇಂದ್ರ ಬಾಬು, ಮುಂಡಕೈ ಸ್ಪಾಟಲ್ಲಿ ಮುಂಡಕೈ ಸ್ಪಾಟ್ನಲ್ಲಿ ನಾಗೇಂದ್ರ ಬಾಬು ನೇರವಾಗಿ ಶಿರೂರಿಂದ. ಮತ್ತು ನಾಗೇಂದ್ರ ಬಾಬು, ನನ್ನ ಧ್ವನಿ